ನಮ್ಮದು ಸೆಕೆಂಡ್ ಆ್ಯನಿವರ್ಸರಿ ಡೇ ಆಗಿತ್ತು, ಮ್ಯಾರೇಜ್ ಆ್ಯನಿವರ್ಸರಿ. ಟೇಸ್ಟ್ ವೈಸು ಚೆನ್ನಾಗಿದೆ. ಸೊ ಈಗ ನಾವು ಕಾಫಿ ಕುಡಿತಾ ಇದ್ದೇವೆ. ಅನ್ಯ ಋಷಿಗಳು ಗಣಪತಿ ಬಳಿ ಹೋಗಿ ಸಹಾಯ ಕೇಳುತ್ತಾರೆ. ಎಸ್, ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ರಾವಣ ಸೀತೆ ಮಾತನ ಅಪಹರಣ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ನಿ ವಿಡಿಯೋ. ಇವತ್ತು ಡೇ 2 ಆಫ್ ಟ್ರಿಪ್ ಇದು ವಿಡಿಯೋ ಹಾಕ್ತಿದ್ದೇನೆ. ಆದರೆ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳಲಿಲ್ಲ ಅಂತ ಈಗ ಒಂದು ಸ್ಮಾಲ್ ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೇನೆ. ದ ಡೇ 2 ಆಫ್ ಟ್ರಿಪ್ ನಮ್ಮದು ಸೆಕೆಂಡ್ ಆ್ಯನಿವರ್ಸರಿ ಡೇ ಆಗಿತ್ತು, ಮ್ಯಾರೇಜ್ ಆ್ಯನಿವರ್ಸರಿ. ಲಾಸ್ಟ್ ಇಯರ್ ನಾವು ಆ್ಯನಿವರ್ಸರಿಗೆ ಪಾಂಡಿಚೇರಿಗೆ ಹೋಗಿದ್ವಿ. ಸೊ ಅದು ವ್ಲಾಗನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಅದು ನಮ್ಮ ಫಸ್ಟ್ ಎವರ್ ವ್ಲಾಗ್. ಸೊ ಅದನ್ನು ಇನ್ಯಾರು ನೋಡಲಿಲ್ಲ, ಅದನ್ನು ನೋಡಿ ಅಂತ ಹೇಳ್ತಾ. ಸೊ ಸೆಕೆಂಡ್ ಆ್ಯನಿವರ್ಸರಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿ. ಆ್ಯಕ್ಚುಲಿ ಸೆಲೆಬ್ರೇಷನ್ ಏನು ಮಾಡಲಿಲ್ಲ, ನಾವು ಡಿವೋಷ್ನಲ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು, ಧನು ಆ್ಯಂಡ್ ಅವನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಕಸಿನ್ಸ್ ಎಲ್ಲ ಸೇರಿ 2019 ಶಿರ್ಡಿಗೆ ಹೋಗಿದ್ವಿ. ಸೊ ಆವಾಗ ನಮ್ಮ ಮ್ಯಾರೇಜ್ ಫಿಕ್ಸ್ ಏನಾಗಿರಲಿಲ್ಲ. ಮದುವೆ ಆದಮೇಲೆ ಒಂದ್ಸರಿ ಹೋಗಬೇಕು ಅಂತ ಇಬ್ಬರಿಗೂ ಇತ್ತು. ಬಟ್ 2 yearsಲ್ಲಿ ಟೈಮೇ ಕೂಡಿ ಬರ್ತಾ ಇರಲಿಲ್ಲ ಹೋಗಲಿಕ್ಕೆ. ಬಟ್ ಫೈನಲಿ ಈ ಡಿವೋಷ್ನಲ್ ಟ್ರಿಪ್ಪಿನ ಜೊತೆ ಶಿರ್ಡಿ ಆ್ಯಡ್ ಮಾಡಿ, ಅಂದರೆ ಹೇಗೂ ಜ್ಯೋತಿರ್ಲಿಂಗ 3 ಜ್ಯೋತಿರ್ಲಿಂಗ ಕವರ್ ಮಾಡುವ ಪ್ಲ್ಯಾನ್ ಇತ್ತು. ಹೇಗೋ ಅದು ಮಹಾರಾಷ್ಟ್ರದಲ್ಲೇ ಇದ್ದ ಕಾರಣ ಶಿರ್ಡಿನೂ ಕವರ್ ಮಾಡಿದ್ವಿ. ಸೊ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ಪ್ಯಾಕೇಜಲ್ಲಿ ನಮ್ಮದು ರೆಸಾರ್ಟ್ ಕಮ್ ಹೋಟೆಲ್ ಬುಕ್ ಆಗಿತ್ತು. ಸೊ ಪ್ಯಾಕೇಜಲ್ಲೇ ಶಿರ್ಡಿದ್ದು ಎಂಟ್ರಿ ಕೂಡ ಅದರಲ್ಲೇ ಬುಕ್ ಆಗಿತ್ತು. ನಮಗೆ ಪ್ಯಾಕೇಜ್ ಅವರು ಹೇಳಿದರು 6-6:30 ಹೋಗಿ ಅಷ್ಟು ರಶ್ ಇರೋದಿಲ್ಲ ಅಂತ. ಸೊ ನಾವು ಅದೇ ಬೇಗ ಎದ್ದು ಫಸ್ಟ್ ನಮಗೆ ಆ್ಯನಿವರ್ಸರಿಗೆ ಫಸ್ಟ್ ನಾವು ಸಾಯಿಬಾಬಾನ ದರ್ಶನ ಮಾಡಿದ್ವಿ. ಅಂದರೆ ತುಂಬ ಪೀಸ್ಫುಲ್ಲಾಗಿ ದರ್ಶನ ಆಗಿತ್ತು, ಯಾಕೆಂದರೆ ರಶ್ ಏನು ಇರಲಿಲ್ಲ. ಸೊ ಅದು ದರ್ಶನ ಆಗಿ ಬಂದು ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದದ್ದು. ಸೊ ಅದಕ್ಕಿಂತ ಮುಂಚೆ ನಾನು ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಅದು ಎದ್ದು ಹೊರಡಿ ನಾನು ಸಾರಿ ಬೇರೆ ಉಟ್ಟಿದ್ದೆ, ಲೇಟ್ ಆಗಿತ್ತು ಅಂತ ಹೇಳಿ ಬೇಗ ಬೇಗ ಸಾರಿ ಉಟ್ಟು ಒಂದು ರೀಲು ಮಾಡಿದ್ದೆ. ಆ ರೀಲ್ಸನ್ನು ಯಾರಾದರೂ ನೋಡಲಿಲ್ಲಾದರೆ ಸಾರಿ ಫಿಟ್ ಚೆಕ್ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿದ್ದೇವೆ ಇಬ್ಬರು. ಸೊ ಆ ರೀಲ್ಸ್ ಯಾರಾದರೂ ನೋಡಲಿಲ್ಲಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ID ಲಿಂಕ್ ಹಾಕಿರ್ತೇನೆ, ನೋಡಿ ಚೆಕ್ ಮಾಡಿ. ಸೊ ಸಾರಿ ಯಾರಿಗೆಲ್ಲ ಇಷ್ಟ ಆಗಿದ್ದರೆ, ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ ಏನಾದರೂ ಬೇಕಿದ್ದರೆ ನಿಮಗೆ ಕಮೆಂಟಲ್ಲಿ ಹೇಳಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ನಾನು ಅದರ ಡೀಟೇಲ್ಸ್ ಹೇಳ್ತೇನೆ. ಡೇ 2 ಅಲ್ಲಿ ಒಂದು ಜ್ಯೋತಿರ್ಲಿಂಗ ಮತ್ತು ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೇವೆ. ಸೊ ಅದೆಲ್ಲ ಯಾವ ಪ್ಲೇಸಸ್ ಅಂತ ಈ ವಿಡಿಯೋದಲ್ಲಿ ಇದೆ. 10th ಜ್ಯೋತಿರ್ಲಿಂಗದ್ದು ಒಂದು ಸಣ್ಣ ಸ್ಟೋರಿನೂ ಹಾಕಿದ್ದೇನೆ. ಸೊ ಎಲ್ಲರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ನು 1 ಮಂತಿಗೆ 1 year 365 days ಕಂಪ್ಲೀಟ್ ಆಗ್ತಿದೆ. ಸೊ ಇನ್ನೂ ಮಾನಿಟೈಸೇಷನ್ ಆಗಲಿಲ್ಲ. ಇನ್ನೂ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಎಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಸ್, ವಿ ಆರ್ ಬ್ಯಾಕ್ ಫ್ರಮ್ ಶಿರ್ಡಿ. ತುಂಬ ಅಂದರೆ ತುಂಬ ಚಂದವಾಗಿ ಪೀಸ್ಫುಲ್ ಆಗಿ ದರ್ಶನ ಆಯಿತು, ಬೇಗ ಆಯಿತು. ಒಂದು 40 minutesಲ್ಲಿ ದರ್ಶನ ಆಯಿತು. ನಮಗೆ ಟಿಕೆಟ್ ಇತ್ತು, ಇದರದ್ದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ಅವರದ್ದೇ ಇಲ್ಲಿಂದ ರೆಸಾರ್ಟಿಂದ ಕಾರ್ ಇತ್ತು. ಸೊ ಕಾರಲ್ಲಿ ಹೋಗಿ ಬಂದ್ವಿ. ಸೊ ಪಿಕ್ ಆ್ಯಂಡ್ ಡ್ರಾಪ್ ಅವರದ್ದೇ ಇತ್ತು. ಸೊ ಬೇಗ ಹೋಗಿ ಬೇಗ ಬಂದ್ವಿ. ಈಗ ಬ್ರೇಕ್ಫಾಸ್ಟಿಗೆ ಹೋಗಬೇಕು. ಸೊ ಬ್ರೇಕ್ಫಾಸ್ಟಿಗೆ ಏನೆಲ್ಲ ಇದೆ ಅಂತ ತೋರಿಸ್ತೇನೆ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಯಾವುದು ಅಂತೆಲ್ಲ ತೋರಿಸ್ತೇನೆ. ನಮ್ಮದು ರೆಸಾರ್ಟ್ ನೋಡಿ ನಾನು ತೋರಿಸ್ತೇನೆ. ಈಗ ನೋಡಿ, ಇದು ನಮ್ಮ ರೂಮ್. ಸೊ ಇಲ್ಲಿಂದ ಇದು ವ್ಯೂ ನೋಡಿ. ಇದು ಇಲ್ಲಿ ನನ್ನದೊಂದು ಹಸ್ಬೆಂಡ್ ಏನೋ ಫಂಕ್ಷನ್ ಇದೆ ಅನಿಸುತ್ತೆ. ಸೊ ಇಲ್ಲಿ ಫುಲ್ ಡೆಕೋರ್ ಮಾಡಿದ್ದಾರೆ ನೋಡಿ ಗೈಸ್. ಇದು ದ್ವಾರಕಾಮಾಯಿ, ಇಲ್ಲಿ ರೆಸಾರ್ಟ್ ಇದ್ದು. ಅಲ್ಲಿ ಸಾಯಿಬಾಬಾ ಇದ್ದಾರೆ ನೋಡಿ, ಸಾಯಿಬಾಬಾ ಇದ್ದಾರೆ ನೋಡಿ. ಹೀಗಿದೆ ರೆಸಾರ್ಟ್. ಇದು ರೆಸಾರ್ಟ್, ಇದು ದ್ವಾರಕಾಮಾಯಿ ನೋಡಿ. ಬ್ರೇಕ್ಫಾಸ್ಟಿಗೆ ಇದೆಲ್ಲ ಇದೆ. ಏನಿದೆ ನೋಡಿ, ಆರೆಂಜ್ ಶ್ರೀರ, ನೆಕ್ಸ್ಟ್ ಪೋಹ ಇದೆ, ನೆಕ್ಸ್ಟ್ ಇಲ್ಲಿ
ಮೈಸೂರು ಬೋಂಡ ಇದೆ, ಆಲೂ ಪರೋಟ ಇದೆ, ಚೋಲೆ ಮಸಾಲ ಇದೆ, ಆಲೂ ಬಾಜಿ ಇದೆ, ಭಟೋರೆ, ಇದು ಪ್ಲೇನ್ ಪೂರಿ, ಇದು ಕಲೋಂಜಿ ಇಡ್ಲಿ ಇದೆ, ಪ್ಲೇನ್ ಇಡ್ಲಿ ಇದೆ, ಸಾಂಬಾರಿದೆ. ನೆಕ್ಸ್ಟ್ ಇಲ್ಲಿ ಚಟ್ನೀಸ್ ಆ್ಯಂಡ್ ನಾನು ಹೇಗಿತ್ತು ಬ್ರೇಕ್ಫಾಸ್ಟ್ ಅವನ್ನೆಲ್ಲದಕ್ಕೂ ಅದೇ ಒಂದು ರಿಯಾಕ್ಷನ್ ಆ್ಯಕ್ಚುಲಿ ಅಲ್ಟಿಮೇಟ್ ಆಗಿತ್ತು. ಎಲ್ಲ ವೆರೈಟೀಸ್ ಆಫ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಇತ್ತು. ದೋಸೆ ಎಲ್ಲ ಅಲ್ಲಿ ಇಡ್ಲಿಲ್ಲ, ಬಟ್ ನಮಗೆ ಬೇಕಂತ ಕೇಳಿದರು. ಸೊ ವೆರೈಟೀಸ್ ಆಫ್ ಅನ್ಲಿಮಿಟೆಡ್ ಫುಡ್ಸ್ ಇದೆ. ಸೊ ತುಂಬ ಅಂದರೆ ತುಂಬ ಟೇಸ್ಟ್ ವೈಸು ಚೆನ್ನಾಗಿದೆ. ಸೊ ಈಗ ನಾವು ಕಾಫಿ ಕುಡಿತಾ ಇದ್ದೇವೆ. ಕಾಫಿ ಕುಡಿದು ಇನ್ನೂ ಡ್ರೈವರಿಗೆ ಡ್ರೈವರಿಗೆ ಕಾಲ್ ಮಾಡಿ ಕ್ಯಾಬಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಕುಟ್ಟಿ ಎಸ್, ನಾವೀಗ 9ನೇ ಜ್ಯೋತಿರ್ಲಿಂಗವಾದ ತ್ರ್ಯಂಬಕೇಶ್ವರಿಗೆ ಬಂದಿದ್ದೇವೆ. ಬ್ರಹ್ಮಗಿರಿ ಪರ್ವತದಲ್ಲಿ ಮಳೆ ಬರದೆ ಬರಗಾಲವಾಗಿತ್ತು. ಗೌತಮ ಋಷಿ ತಪಸ್ಸು ಮಾಡಿ ಮಳೆ ಬರುವಂತೆ ಮಾಡಿದರು. ಆಮೇಲೆ ಅಲ್ಲಿಗೆ ಮನುಷ್ಯರು, ಪ್ರಾಣಿ ಪಕ್ಷಿಗಳು ಬಂದು ಜೀವಿಸಲಾರಂಭಿಸುತ್ತಾರೆ. ಒಂದು ದಿನ ಗೌತಮ ಋಷಿ ಪತ್ನಿ ಹಾಗೂ ಅನ್ಯ ಋಷಿಗಳ ಪತ್ನಿಯರ ಜೊತೆ ನೀರಿನ ವಿಷಯದಲ್ಲಿ ಮಾತುಕತೆ ಉಂಟಾಗುತ್ತದೆ. ಇದನ್ನು ತಿಳಿದು ಅನ್ಯ ಋಷಿಗಳು ಗಣಪತಿ ಬಳಿ ಹೋಗಿ ಸಹಾಯ ಕೇಳುತ್ತಾರೆ. ನಂತರ ಗಣಪತಿ ದನದ ರೂಪದಲ್ಲಿ ಗೌತಮ ಋಷಿಯ ಮನೆಯ ಬಳಿ ಹೋಗುತ್ತಾರೆ. ದನವನ್ನು ನೋಡಿ ಗೌತಮ ಋಷಿ ಅದನ್ನು ಓಡಿಸಲು ಹೋಗುವಾಗ ಅದು ಸತ್ತು ಹೋಗುತ್ತದೆ. ಇದನ್ನು ತಿಳಿದು ಅನ್ಯ ಋಷಿ ಮುನಿಗಳು ಗೌತಮ ಋಷಿ ಗೋಹತ್ಯೆ ಮಾಡಿದ್ದಾರೆ ಎಂದು ಹೊರಹಾಕುತ್ತಾರೆ. ಗೋಹತ್ಯೆಗೆ ಕಾರಣ ತಾನೆಂದು ತಿಳಿದು ಗೌತಮ ಋಷಿ ಶಿವನ ತಲೆ ಮೇಲಿರುವ ಗಂಗೆಯಲ್ಲಿ ಮುಳುಗಿದರೆ ಈ ಪಾಪಕ್ಕೆ ಪರಿಹಾರವೆಂದು ತಿಳಿದು ಗೌತಮ ಋಷಿ ಮುನಿಗಳು ರಾಜ್ಯ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಕೋಟಿಲಿಂಗ ಸೃಷ್ಟಿ ಮಾಡಿ ಅದನ್ನು ಪೂಜೆ ಮಾಡಲು ಆರಂಭಿಸುತ್ತಾರೆ. ಅವರ ತಪಸ್ಸಿಗೆ ಒಲಿದು ಮಹಾಶಿವ ಅವರಿಗೆ ಗಂಗಾ ಸ್ನಾನ ಮಾಡಿಸಿ ಅವರನ್ನು ಶುದ್ಧ ಮಾಡುತ್ತಾರೆ. ಮಹಾಶಿವನು ಮಾತಾ ಗಂಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಇಲ್ಲೇ ನೆಲೆಯಾಗಬೇಕೆಂದು ಕೇಳಿದಾಗ ಗಂಗೆ, ನೀವು ನೆಲೆಯಾದರೆ ಮಾತ್ರ ನಾನು ನೆಲೆಯಾಗುತ್ತೇನೆ ಎಂದು ಹೇಳುತ್ತಾರೆ. ನಂತರ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಇಲ್ಲಿ ನೆಲೆಯಾಗುತ್ತಾರೆ. ಈ 10ನೇ ಜ್ಯೋತಿರ್ಲಿಂಗ ತ್ರ್ಯಂಬಕೇಶ್ವರ ಎಂದು ಹೆಸರುವಾಸಿಯಾಗುತ್ತದೆ. ಟಿಕೆಟ್ ಎಲ್ಲ ಆನ್ಲೈನ್ ತಗೊಂಡಿದ್ದೇವೆ. ಎಂಟ್ರಿ ಪಾಸ್ 200 rupees, VIP ಎಂಟ್ರಿ ಅದು. ಅದರಲ್ಲೂ ತುಂಬ ರಶ್ ಇದೆ ಅಂತೆ. ಸೊ ಗೊತ್ತಿಲ್ಲ, ಪಾರ್ಕ್ ಎಲ್ಲ ಮಾಡಿ ಕ್ಯಾಬ್ ಡ್ರೈವರ್ ಅಲ್ಲೇ ನಿಂತಿದ್ದಾರೆ ಪಾರ್ಕಿಂಗಲ್ಲಿ. ಸೊ ನಾನು ಮತ್ತೆ ಅದನ್ನು ಹೋಗ್ತಾ ಇದ್ದೇವೆ. ರಶ್ ಇದೆ ಮೋಸ್ಟ್ ಪ್ರಾಬಬ್ಲಿ, ಯಾಕೆಂದರೆ ಇವತ್ತು ಸಂಡೇ ಬೇರೆ. ನೋಡಬೇಕೀಗ ಎಷ್ಟು ರಶ್ ಇದೆ ಅಂತ. एक मिनट तरण तीर्थन यस, ओम नमः शिवाय, हर हर महादेव. ಒಂದು ಇಂಚ ಬೋದು ಇಂಚ ಒಂದು ಅಲ್ಪ ಉಂಡೆ ಹಚ್ಚೋದಿಲ್ಲ ಇಜ್ಜೆ ಒಂದು ಇಂಚ ಆಫ್ಟರ್ 1.5 hour ಈಗ ಜಸ್ಟ್ ರೀಚ್ ಆಗ್ತಾ ಇದ್ದೇವೆ ಅಷ್ಟೇ. ಸೊ ಗೊತ್ತಿಲ್ಲ ಇನ್ನೆಷ್ಟು ದೂರ ಇದೆ, ಬಟ್ ಹೊರಗಿಂದ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಇದೇ ತ್ರ್ಯಂಬಕೇಶ್ವರ್. ಒಳಗೆ ವಿಡಿಯೋ ತೆಗಿಲಿಕ್ಕೆ ಬಿಡುವುದಿಲ್ಲ, ಸೊ ಇಲ್ಲಿಂದಲೇ ನೀವೆಲ್ಲರೂ ದರ್ಶನ ಮಾಡಿ. ಇದು ತ್ರ್ಯಂಬಕೇಶ್ವರ್. ಲೈನ್ ನೋಡಿ ಹೇಗಿದೆ ಅಂತ. ಫುಲ್ ಅಂದರೆ ಫುಲ್ ರಶ್ ಇದೆ. ಇವತ್ತು ಸಂಡೇ ಬೇರೆ ಅಲ್ಲ, ಸೊ
ಇಲ್ಲಿ ಎಷ್ಟು ಗಲೀಜು ಕಟ್ಟಿ ಇಟ್ಟಿದ್ದಾರೆ ಅಂದರೆ ತಿಂದು ತಿಂದು ಅಲ್ಲೇ ಹಾಕಿದ್ದಾರೆ ನೋಡಿ. ಎಲ್ಲ ಕಡೆ ಸ್ವಲ್ಪನೂ ನೀಟ್ ಇರಲಿಲ್ಲ. ಇಲ್ಲಿ ಟೆಂಪಲ್ ಇಷ್ಟು ಫೇಮಸ್, ಇಷ್ಟು ಜ್ಯೋತಿರ್ಲಿಂಗ ಆದರೂ ಎಲ್ಲಿಯೂ ನೀಟೇ ಇರಲಿಲ್ಲ. ಇದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಸೌತ್ ಟೆಂಪಲ್ಸಲ್ಲಿ ಎಷ್ಟು ನೀಟ್ ಇಟ್ಟಿದ್ದಾರೆ. ಎಸ್ ಗೈಸ್, ದರ್ಶನ ಎಲ್ಲ ಆಯಿತು ನೋಡಿ. ತ್ರ್ಯಂಬಕೇಶ್ವರ್ ಒಂದು 2 hours ನಿಂತಿದ್ದೇವಾ? 2.5 hours ನಿಂತಿದ್ದೇವೆ. ಬಟ್ ತುಂಬ ಪೀಸ್ಫುಲ್ ಆಗಿ ದರ್ಶನ ಎಲ್ಲ ಆಯಿತು. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ಗೊತ್ತಿಲ್ಲ, ನೋಡ್ಬೇಕು ಹೋಗಿ ಹೇಳ್ತಾರೆ. ಇಂಥ ಮಹಾರಾಷ್ಟ್ರದ KSRTC ನೋಡಿ, ಕೆಂಪು ಬಸ್. ಗೈಸ್, ನಾವೀಗ ಮಹಾರಾಷ್ಟ್ರೀಯನ್ ಫುಡ್ ತಿನ್ನಲಿಕ್ಕೆ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನೋಡಿ, ಮಹಾರಾಷ್ಟ್ರೀಯನ್ ರೆಸ್ಟೋರೆಂಟ್. ಹಾಲ್ ತಡ್ಕ, ರೈಸ್ ಮತ್ತು ಮಶ್ರೂಮ್ ಚಿಲ್ಲಿ ಮತ್ತು ಲಸ್ಸಿ, ಜ್ಯೂಸ್ ಎಲ್ಲ ಆರ್ಡರ್ ಮಾಡಿದ್ದೇವೆ. ಎಸ್ ಗೈಸ್, ಎಷ್ಟು ದೊಡ್ಡ ಪಾಪಡ್, ಅದಕ್ಕೆ ಇದು ಮಿಕ್ಸ್ ಮಾಡಿ ತಿನ್ನಲಿಕ್ಕೆ. ತುಂಬ ದೊಡ್ಡದು ಪಾಪಡ್, ಕಾಕ್ಡಾ ಪಾಪಡ್. ಹಲೋ ಗೈಸ್, ನಾವು ಹೋದಲ್ಲೆಲ್ಲ ಒಂದೊಂದು ಸ್ಕ್ಯಾಮ್ ಆಗ್ತದೆ. ಗೊತ್ತಿಲ್ಲ ನಮಗೆ ಆಗ್ತದಲ್ಲ ಬೇರೆಯವರಿಗೆ ಆಗ್ತದ ಅಂತ. ಏನಂದರೆ ಈಗ ಡ್ರೈವರ್ ಹೇಳಿದರು ಅಲ್ಲಿ ಡ್ರಾಪ್ ಮಾಡಿ ನೀವು ಆಟೋದಲ್ಲಿ ಹೋಗಿ ಅಂತ. ಸೊ ನಾವು ಆಟೋದಲ್ಲಿ ಕೂತ್ವಿ. 400 rupees ಕೊಡಬೇಕು ಅಂತ ಹೇಳಿದ್ದು. ನಾವು ಆಲ್ರೆಡಿ ಪ್ಯಾಕೇಜಿಗೆ ಪೇ ಮಾಡಿದ್ದೇವೆ, ಇನ್ನು 400 ನಾವು ಯಾಕೆ ಕೊಡಬೇಕು? ಸೊ ಆಟೋದಲ್ಲಿ ಕೂತ್ವಿ, ಅದು ನಮ್ಮ ಮಿಸ್ಟೇಕ್. ನಾವು ಡ್ರೈವರನ್ನು, ನಮಗೆ ಅಸೈನ್ ಮಾಡಿದ ಡ್ರೈವರನ್ನು ಟ್ರಸ್ಟ್ ಮಾಡಬಾರ್ದಿತ್ತು. ಟ್ರಸ್ಟ್ ಮಾಡಿದ್ರಿಂದ ನಾವು ಕೇಳಿದ್ವಿ, ಹೇಳಿ ಅಂದರೆ ಅದು ಅವರ ಹೇಳಿದ ಮಾತನ್ನು ಕೇಳಿ ಆಟೋದಲ್ಲಿ ಬಂದ್ವಿ. ಆಟೋದಲ್ಲಿ ಬರೀ 750 meter ಸೀತಾಗುಹೆ ಇರೋದು. ಇಲ್ಲಿಂದ ಪಂಚವಟಿ ಮತ್ತು ಟೆಂಪಲ್ ಆಫ್ ಕಾಲಾರಾಮ್, ಗೋರಾರಾಮ್, ಕೈಲಾಶ್ ಟೆಂಪಲ್ ಆ್ಯಂಡ್ ತ್ರಿವೇಣಿ ಸಂಗಮ, ಆಲ್ ವಿದಿನ್ 1.5 kilometer ಇದೆ. ಅದನ್ನು ನಮಗೆ ನಡೀಲಿಕ್ಕೆ ಆಗ್ತದೆ. ಇಲ್ಲಿ ಪ್ರೈವೇಟ್ ವೆಹಿಕಲ್ ಸ್ಪೀಡಲ್ಲ ಅಂತ ಹೇಳಿದ್ರು, ಅದು ಓಕೆ, ನಮ್ಗೆ ಅರ್ಥ ಆಗ್ತದೆ. ಅದನ್ನು ಮುಂಚೆನೇ ಮೆನ್ಷನ್ ಮಾಡ್ತಿದ್ರೆ ನಾವು ನಡ್ಕೊಂಡು ಬರ್ತಾ ಇದ್ವಿ. ಬಟ್ ಅದೇ ಅವ್ರದ್ದು ಸ್ಕ್ಯಾಮ್ ಆಗಿ ಈಗ ನಾವು ನಮ್ಮ ಪ್ಯಾಕೇಜ್ ಅವರಿಗೆ ಕಾಲ್ ಮಾಡಿದ್ದು. ಅವರು ಹೇಳಿದ್ದು ನೀವು ಆಟೋದಲ್ಲಿ ಕೂತೋದಕ್ಕಿಂತ ಮುಂಚೆ ಹೇಳಬೇಕಿತ್ತು ಅಂತ. ಬಟ್ ನಾವು ಅದೇ ಒಂದು ಮಿಸ್ಟೇಕ್ ಮಾಡಿದ್ವಿ, ಯಾಕಂದರೆ ನಾವು ಡ್ರೈವರನ್ನು ಟ್ರಸ್ಟ್ ಮಾಡಿದ್ವಿ. ಸೊ ಇದೊಂದು ನಮಗೆ ಲೆಸನ್. ಇನ್ನು ಯಾರು ಹೇಳಿದ ಮಾತನ್ನು ಕೇಳಬಾರ್ದು. ಆ್ಯಕ್ಚುಲಿ ಹೋದಲ್ಲೆಲ್ಲ ಇದೇ ಅವಸ್ಥೆ, ಇದು ಸ್ಕ್ಯಾಮ್ ಅಂತ. ಸೊ ಈಗ ನಾವು ಸೀತಾಗುಹದಲ್ಲಿದ್ದೇವೆ. ಒಳಗೆ ವಿಡಿಯೋ ತೆಗಿಲಿಕ್ಕೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ, ಇದ್ದರೆ ತೆಗಿತಾರೆ. ನೋಡಿ, ಇಲ್ಲೊಂದು ಜೈಲಿನಾಗಿದೆ, ಗೊತ್ತಿಲ್ಲ ಎಂತ ಅಂತ. ನಾವಿವಾಗ ಹೋಗ್ತಾ ಇರೋದು ರಾವಣ ಸೀತೆ ಮಾತನ ಅಪಹರಣ ಸೊ ಅದರೊಳಗೆ ಫುಲ್ ಗುಹೆಯಾಗಿ ಎಲ್ಲ ಇದೆ. ತುಂಬ ಕಂಜೆಸ್ಟೆಡ್. ಲಾಸ್ಟ್ ಟೈಮ್ ನಾವು ಹೋಗಿದ್ವಿ 2019 ಕಂಜೆಸ್ಟೆಡ್ ಆಗಿದೆ. ಗೊತ್ತಿಲ್ಲ ವಿಡಿಯೋ ಎಲ್ಲ ಅಲೋ ಇದೆಯಾ ಅಂತ, ಇದ್ದರೆ ಮಾಡ್ತೇವೆ. ಬಟ್ ಮುಂಚಿನ ಕಾಲದಲ್ವ ಫುಲ್ ಒಂಥರ ಹೆದರಿಕೆ ಗುಹೆಯಾಗಿದೆ. ಆ ಟೈಮಲ್ಲಿ ಸೀತಾ ಮಾತಾ ಹೇಗೆ ಹೆದ್ರಿ ನಿಂತಿದ್ದಾರೆ ಅಂತ ಗೊತ್ತಿಲ್ಲ. ಇದರಲ್ಲಿ ಆ ಪ್ಲೇಸ್ ಎಲ್ಲ ಇದೆ. ಇದರಲ್ಲಿ ಇದೇ ಪ್ಲೇಸಲ್ಲಿ ರಾವಣ ಅಪಹರಿಸಿ. ರೋಡ್ ಮ್ಯಾಪ್ ಆಫ್ ಮಾತಾ ಸೀತಾ, ಲಕ್ಷ್ಮಣ ಹಾಗೂ ಶ್ರೀರಾಮ್. ಇದು ಕಾಲಾರಾಮ್ ಮಂದಿರ್, ನಾಸಿಕ್ಕಿತ್ತು ನೋಡಿ. ಇದೇ ಟೆಂಪಲ್ ಕಾಲಾರಾಮ್ ಗೋಲಾರಾಮ್. ಓಲ್ಡ್ ಬಿಲ್ಡಿಂಗ್. ಎಸ್ ಗೈಸ್, ನಾವೀಗ ಬಂದ್ವಿ ಪಂಚವಟಿಗೆ. ಸೊ ಇಲ್ಲಿ ಕುಂಭ ಆಗ್ತದೆ, ಅರ್ಧ ಕುಂಭ ಅಂತ ಹೇಳ್ತೇವೆ. ಮಹಾಕುಂಭ ಅಲ್ಲ, ಅರ್ಧ ಕುಂಭ. ಮೋಸ್ಟ್ ಪ್ರೊಬಬ್ಲಿ 2027 ಆಗುತ್ತೆ ಅಂತ ಕೇಳ್ಪಟ್ಟಿದ್ದೇನೆ. ಸೊ ಇಲ್ಲೆಲ್ಲ ಆಗುತ್ತೆ. ಇಲ್ಲಿ ನೋಡಿ, ಈಗ ಕಾರೆಲ್ಲ ನಿಲ್ಲಿಸಿದ್ದಾರೆ. ಹಿಂದ್ಗಡೆ ಮಾರ್ಕೆಟ್ ಎಲ್ಲ ಇದೆ. ಎದುರುಗಡೆ ಈಗ ಫುಲ್ ನೀಟ್ ಇಲ್ಲ ಅಷ್ಟು ತೋರಿಸ್ತೇನೆ. ಇದೆ, ಇಲ್ಲೇ ಆಗೋದು ಪಂಚವಟಿ.
ಅವು ಬಂದದನು ತೂಲರ ನೋಡಿ ಏನೆಲ್ಲ ಇಲ್ಲಿ ಮಾರ್ಕೆಟ್ ತರ ಇದೆ ನೋಡಿ ಫುಲ್. याच स्थानावर गोदावरीची महाआरती ನೋಡಿ ಇಲ್ಲಿ ಹಿಂದಿಯಲ್ಲಿ ಬರೀತಾರೆ ಟ್ರೆಂಡ್ಸ್ ಅಂತ. ನಮ್ಮ ಇಂಗ್ಲಿಷ್ ಮರಾಠಿ ಹೌದು. ಟ್ರೆಂಡ್ಸ್ ಅನ್ನು ಸಹ ಮರಾಠಿಯಲ್ಲಿ ಬರ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬರ್ತಿದಾರ ಇಲ್ಲ. ಬಟ್ ಲೇಟ್. ಈಗ ಟೈಮ್ 7:15 ಆಗ್ತಾ ಬಂತು ನೋಡಿ. ಇಲ್ಲಿ ಫುಲ್ ಬೆಳಕಿದೆ ಗೈಸ್. ಇಲ್ಲಿ CNG ಕಾರಲ್ಲಿ ಬಂದದ್ದು ನಾವು. ಕ್ಯೂ ನೋಡಿ ಇಲ್ಲಿ. ಟೈಮ್ ಫಾರ್ ನ್ಯೂ ಬಿಸ್ನೆಸ್. ಇಲ್ಲಿ ನಿಯರ್ ಬೈ ಒಂದೆರಡು ಅಷ್ಟೇ ಇರುದಂತೆ. ಅದರಲ್ಲೂ ಲೈಕ್ ಲಿಮಿಟೆಡ್ CNGs ಮಾತ್ರ ಇರುದಂತ ಹೇಳಿದ್ರು ಡ್ರೈವರ್. ಎಷ್ಟು ವೆಯ್ಟಿಂಗ್ ಗೊತ್ತಾ, ಒಂದು ಸಾಧಾರಣ ಒಂದು 10-15 ಕಾರ್ ವೆಯ್ಟ್ ಮಾಡ್ತಾ ಇದೆ ಹಾಕ್ಲಿಕ್ಕೆ. ವಿಲ್ ರೀಚ್ 30 minutes late to our destination. ಸೊ ಈಗ ನಾವು ರೂಮ್ಗೆ ಹೊರಡ್ತಾ ಇದ್ದೇವೆ. ಇಲ್ಲಿ ವೆಯ್ಟಿಂಗ್ ಒಂದು 15 minutes 20 minutes ಆಯ್ತು ವೆಯ್ಟ್ ಮಾಡಿ. ಈಗ ಹಾಕಿ ಸೀದಾ ರೂಮಿಗೆ ಒನ್ ಟೇಕ್. ಎಸ್, ನಾವು ಶಿರ್ಡಿಗೆ ರೀಚ್ ಆದ್ವಿ. ಇದು ಶಿರ್ಡಿದು ಸ್ಟ್ರೀಟ್. ಇಲ್ಲಿಂದ ನಮ್ಮ ರೂಮ್ಗೆ ಒಂದು 2 minutes ವಾಕ್. ಸೊ ಮನೆಯವರಿಗೆ ಫ್ರೆಂಡ್ಸಿಗೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಸಿಗ್ತದಾ ಅಂತ ನೋಡ್ತಾ ಇದ್ವಿ. ನಾನು ನನಗೆ ಹಾಗೂ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಸ್ವಲ್ಪ ಶಾಪ್ ಮಾಡಿದ್ದೇನೆ. ಏನೆಲ್ಲ ಶಾಪ್ ಮಾಡಿದ್ದೇನೆ ಅಂತ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೇನೆ. इसको कितना? 50 का 4 पीस। 50 का 4 पीस है। ये वाला देखिए 50 का 2 पीस। ये भी अच्छा वाला है, इसमें अलग अलग कलर आते हैं। ये कौन सा साइज है? 2 पॉइंट? ये कौन सा है? ये 2.6 का है। सब 300 तूद वर्क. चक्का बम्बर चक्का चक्का कितना वाला चक्का
ಜೂತೀಸ್ ಎಲ್ಲ ಫೇಮಸ್, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸಲ್ಲೆಲ್ಲ ಸಿಗುತ್ತೆ. ಕನ್ಫ್ಯೂಸ್ ಆಗ್ತೀವಿ ಯಾವ ತಗೊಳ್ಳೋದು. ಆ್ಯಂಡ್ ಇಟ್ಸ್ ಅ ರ್ಯಾಪ್ ವಿತ್ ಐಸ್ ಕ್ರೀಮ್. ಎಸ್, ರೂಮ್ಗೆ ಬಂದು ಸಿಂಪಲ್ ಆಗಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ.